ಈ ಜೀವ ನಿನಗಾಗಿ ಮುಂದುವರಿದ ಭಾಗ 56. ಕ್ಲಾಸ್ ರೂಮಿನಲ್ಲಿ ನೇಹ ಎಲ್ಲರ ಎದುರು ಸನ್ನಿಯ ತುಟಿಗೆ ಚುಂಬಿಸಿದಾಗ ಅವರನ್ನು ನೋಡಿ ಅಗಸ್ತ್ಯನಿಗೆ ಅಲ್ಲಿರಲು ಸಾಧ್ಯವಾಗಲಿಲ್ಲ. ಕೂಡಲೇ ಅವನು ಅಲ್ಲಿಂದ ಎದ್ದು ಕ್ಲಾಸ್ ರೂಮಿನಿಂದ ಹೊರ ನಡೆಯಲು ಮುಂದಾದನು. ಆಗ ಗಗನ್ ಮತ್ತು ಆದ್ಯ ಅವನಿಗೆ ಸಮಾಧಾನ ಮಾಡಿ ಹೊರಗಡೆ ಹೋಗದಂತೆ ತಡೆದರು. ನೇಹಾಳನ್ನು ನೋಡಿ ಕೋಪಗೊಂಡ ಆದ್ಯ, ಈ ಹಾಳದೊಳೆ, ಮಾನ ಮರ್ಯಾದಿಲ್ವೇ ನಿನ್ಗೆ? ಎಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ವಾ? ಕ್ಲಾಸ್ ರೂಮನ್ನೇನು ಕ್ಲಬ್ ಅಂತ ಅಂದ್ಕೊಂಡಿದ್ಯಾ? ಪ್ರಿನ್ಸಿಪಲ್ ಮಗಳಾಗಿ ನೀನೇ ಈ ತರ ಮಾಡೋದಾ? ಥೂ, ನಿನ್ ಜನ್ಮಕ್ಕೆ ಒಳ್ಳೆ ರುಚಿಗೆತ್ತ ಬೀದಿ ನಾಯಿ ತರ ಆಡ್ತೀಯಲ್ಲೇ. ಅವಳ ಮಾತು ಕೇಳಿ ನೇಹಾಳ ಕೋಪ ನೆತ್ತಿಗೇರಿತು. ಕೂಡಲೇ ಅಲ್ಲಿಂದ ಎದ್ದು ಆದ್ಯಳಿಗೆ ಹೊಡೆಯಲು ಬರತೊಡಗಿದಳು. ಹೌ ಡೇರ್ ಯು, ನನ್ನನ್ನೇ ಬೀದಿ ನಾಯಿ ಅಂತೀಯ? ಆತರ ಅನ್ನಕ್ಕೆ ನಿನ್ಗೆ ಎಷ್ಟೇ ಧೈರ್ಯ? ಇವತ್ತು ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳುತ್ತಾ ಅವಳ ಹತ್ತಿರ ಬಂದು ಅವಳಿಗೆ ಹೊಡೆಯಲು ಮುಂದಾದಳು. ಆಗ ಮೊದಲೇ ಕೋಪದಲ್ಲಿದ್ದ ಅಗಸ್ತ್ಯ ಅವಳ ಕೈಯನ್ನು ತಡೆದು ಅವಳ ಕೆನ್ನೆಗೆ ಪಟಾರನೆ ಬಾರಿಸಿದನು. ಇದನ್ನು ನೋಡಿ ಓಡಿ ಬಂದ ಸನ್ನಿ ಅಗಸ್ತ್ಯನಿಗೆ ಹೊಡೆಯಲು ಮುಂದಾದನು. ಅಗಸ್ತ್ಯ ಅವನ ಕೆನ್ನೆಗೂ ಕೂಡ ಬಾರಿಸಿದನು. ಈ ವಿಷಯವನ್ನು ನೇಹಾಳ ಗ್ಯಾಂಗಿನ ಒಬ್ಬ ಹುಡುಗ ಕೂಡಲೇ ಪ್ರಿನ್ಸಿಪಲ್ ಸರ್ ಹತ್ತಿರ ಹೋಗಿ ಅವರಿಗೆ ವಿಷಯ ತಿಳಿಸಿದನು. ಸರ್, ನಿಮ್ಮ ಮಗಳಿಗೆ ಮತ್ತು ಸನ್ನಿಗೆ ಅಗಸ್ತ್ಯ ಹೊಡಿತಾ ಇದ್ದಾನೆ, ಬೇಗ ಬನ್ನಿ ಸರ್ ಅಂತ ಹೇಳಿದಾಗ ಪ್ರಿನ್ಸಿಪಾಲರ್ಗೆ ತುಂಬಾನೇ ಕೋಪ ಬರತೊಡಗಿತು. ಕೂಡಲೇ ಅಲ್ಲಿಂದ ಕ್ಲಾಸ್ ರೂಮಿನ ಒಳಗೆ ಬಂದರು. ಅಗಸ್ತ್ಯ ಸನ್ನಿಯ ಕಾಲರ್ ಪಟ್ಟಿ ಹಿಡಿದು, ಇನ್ನೊಂದ್ಸಲ ನನ್ನ ತಂಗಿ ತಂಟೆಗೆ ಬಂದ್ರೆ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಇದನ್ನು ನೋಡಿದವರು ಕೋಪದಿಂದ ಜೋರಾಗಿ ಅಗಸ್ತ್ಯ ಅಂದರು. ಅವರನ್ನು ನೋಡಿ ನಾಟಕ ಮಾಡಲು ಶುರು ಮಾಡಿದ ನೇಹ ಅತ್ತವಳಂತೆ ನಾಟಕ ಮಾಡಿ ಅವರ ಹತ್ತಿರ ಹೋಗಿ ಅವರನ್ನು ತಬ್ಬಿಕೊಂಡಳು. ಡ್ಯಾಡ್, ಅವನು ವಿನಾಕಾರಣ ನನಗೆ ಮತ್ತು ಸನ್ನಿಗೆ ಹೊಡೆತ. ಅವನನ್ನು ಈ ಕೂಡಲೇ ಕ್ಲಾಸಿನ ಹೊರಗೆ ಹಾಕಿ ಡ್ಯಾಡ್. ಈ ಮಾತು ಕೇಳಿ ಅಗಸ್ತ್ಯ, ಆದ್ಯ ಮತ್ತು ಗಗನ್ಗೆ ಆಶ್ಚರ್ಯವಾದರೂ ಅವಳ ಬುದ್ಧಿ ಮೊದಲೇ ತಿಳಿದಿದ್ದರಿಂದ ಸುಮ್ಮನಾದರು. ಪ್ರಿನ್ಸಿಪಾಲ್ ಅವರು ಅಗಸ್ತ್ಯನ ಹತ್ತಿರ ಬಂದು, ಏನಿದೆಲ್ಲ ಅಗಸ್ತ್ಯ, ಒಂದ್ಸಲ ಡಿಬಾರ್ ಆಗಿರೋದು ಮರ್ತು ಬಿಟ್ಟೆಯಾ? ನಿನ್ನ ರೌಡಿಸಮನ್ನು ಇಲ್ಲಿ ತೋರಿಸ್ಬಾರ್ದಂತ ನಾನು ನಿನಗೆ ಮೊದಲೇ ಹೇಳಿದೆ ಅಲ್ವಾ? ಹೇಳಿದ ಮೇಲೂ ಈ ರೀತಿ ಮಾಡ್ತಾ ಇದೆಯಾ ಅಂದ್ರೆ ನಿನಗೆ ಡಿಬಾರ್ ಆಗಿರೋದ್ರ ಬಗ್ಗೆ ಒಂಚೂರು ಭಯ ಇಲ್ಲ ಅನ್ಸುತ್ತೆ. ಸರ್, ನೇಹ ನನ್ನ ತಂಗಿಗೆ ಹೊಡೆಕೆ ಬಂದ್ಲು, ಅದಕ್ಕೆ ಆ ರೀತಿ ಮಾಡಿದೆ. ನಿನ್ನ ತಂಗಿ ಕೂಡ ಅವಳಿಗೆ ಏನಾದರೂ ಮಾಡಿರ್ಬೇಕಲ್ವಾ? ಇಲ್ಲಾಂದ್ರೆ ಸುಮ್ಮನೆ ಅವಳು ಯಾರ ತಂಟೆಗೂ ಹೋಗೋಳಲ್ಲ. ಅವರ ಮಾತು ಕೇಳಿ ಆದ್ಯಳಿಗೆ ಕೋಪ ಬಂದು, ಸರ್, ನಾನು ಕೂಡ ಸುಮ್ಮನೆ ಯಾರ ತಂಟೆಗೂ ಹೋಗಲ್ಲ. ನೀವು ಅಂದುಕೊಂಡಿರ್ತಾರೆ ನಿಮ್ಮ ಮಗಳೇನು ಅಷ್ಟೊಂದು ಒಳ್ಳೆಯವಳಲ್ಲ. ಈಗ ಸ್ವಲ್ಪ ಹೊತ್ತು ಮುಂಚೆ ನೀವು ಇಲ್ಲಿ ಬಂದಿದ್ರೆ ನಿಮ್ಮ ಮಗಳ ಕಾರಣವನ್ನು ನೀವೇ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ರಿ. ಆದ್ಯ ಎಲ್ಲಿ ಸತ್ಯ ಹೇಳಿಬಿಡುತ್ತಾಳೋ ಅನ್ನೋ ಭಯದಿಂದ ನೇಹ ಮತ್ತೆ ನಾಟಕ ಮಾಡುತ್ತಾ, ನೋಡಿದ್ರೆ ಡ್ಯಾಡ್, ನನ್ನ ಬಗ್ಗೆ ಏನೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾಳಂತ. ಸುಮ್ಮನೆ ಇದ್ದವಳನ್ನು ಇವಳೇ ಮೊದಲು ಕೆಣಕಿದ್ದು. ನೀವು ಮೊದಲು ಇವಳನ್ನೇ ಡಿಬಾರ್ ಮಾಡಿ, ಆಗ ಎಲ್ಲ ಸರಿ ಹೋಗುತ್ತೆ. ಡಿಬಾರ್ ಮಾಡೋಕ್ಕಿದೆ ನಿನ್ನ ಅಪ್ಪನ ಕಾಲೇಜಾ? ನಾವೇನಿಲ್ಲಿ ಫ್ರೀಯಾಗಿ ಸೇರ್ಕೊಂಡಿಲ್ಲ, ಸ್ಕಾಲರ್ಶಿಪ್ಪಿಂದ ಸೇರ್ಕೊಂಡಿರೋದು. ಅವಳ ಮಾತು ಕೇಳಿ ಹೆದರಿದ ಗಗನ್ ಅವಳನ್ನು ಸುಮ್ಮನಿರಲು ಹೇಳಿದನು. ಆದರೆ ಪ್ರಿನ್ಸಿಪಾಲರು ಅವಳ ಮಾತು ಕೇಳಿ ಕೆಂಡಾಮಂಡಲವಾದರು. ಇದನ್ನು ನೋಡಿದ ಆದ್ಯ, ಸಾರಿ ಸರ್, ತಪ್ಪಾಗಿ ಬಾಯಲ್ಲಿ ಬಂದ್ಬಿಡ್ತು, ಐ ಆಮ್ ಸೋ ಸಾರಿ. ನಿಮ್ಮ ಮಗಳು ನೀವು ಅಂದುಕೊಂಡಿರೋಷ್ಟು ಒಳ್ಳೆಯವಳಲ್ಲ ಸರ್. ಈಗ ಸ್ವಲ್ಪ ಹೊತ್ತು ಮುಂಚೆ ಸನ್ನಿಗೆ ಲಿಪ್ ಟು ಲಿಪ್ ಕಿಸ್ ಮಾಡ್ತಾ ಇದ್ಲು. ನಿಮ್ಮ ಮಗಳಾಗಿ ಅವಳು ಈ ರೀತಿ ಮಾಡ್ತೆ ಸರಿನಾ ಅಂತ ನೀವೇ ಹೇಳಿ ಸರ್. ಪ್ರಿನ್ಸಿಪಲ್ ಸರ್ ಮಗಳೇ ಈ ರೀತಿ ಆದರೆ ಇನ್ನು ಮಿಕ್ಕಿದ ಸ್ಟೂಡೆಂಟ್ಗಳ ಗತಿ ಏನು? ಅವ್ರುಗಳು ಕೂಡ ಇವಳನ್ನ ಅನುಸರಿಸ್ಬೋದಲ್ವಾ? ಆಗ ಈ ಕಾಲೇಜಿಗೇನು ಕೆಟ್ಟ ಹೆಸರು ಬರುತ್ತೆ. ಇದನ್ನೇ ಅವಳಿಗೆ ಹೇಳಕ್ಕೆ ಹೋದೆ, ಆದರೆ ನನಗೇನು ಹೊಡಕ್ಕೆ ಬಂದ್ಲು. ಆಗಾಗೂ ನನ್ನ ರಕ್ಷಣೆಗೋಸ್ಕರ ಅವಳಿಗೆ ಮತ್ತು ಸನ್ನಿಗೆ ಹೊಡೆದ. ಇದರಲ್ಲಿ ನಮ್ಮಿಬ್ಬರ ತಪ್ಪು ಏನಿದೆ ಅಂತ ನೀವೇ ಹೇಳಿ ಸರ್. ಅವಳ ಮಾತು ಕೇಳಿ ಪ್ರಾಂಶುಪಾಲರು ನೇಹಾಳ ಕಡೆ ಕೋಪದಿಂದ ನೋಡಿ ಅವಳ ಕೆನ್ನೆಗೆ ಪಟಾರನೆ ಬಾರಿಸಿದರು. ಅವಳು ಕಣ್ಣಲ್ಲಿ ಕಣ್ಣೀರು ತಂದುಕೊಂಡು ಅವರ ಕಡೆ ನೋಡಿ ಡ್ಯಾಡ್ ಅಂದಳು. ಯಾವುದನ್ನು ಮಾಡಬೇಡ ಅಂತೀನೋ ಅದನ್ನೇ ಮತ್ತೆ ಮತ್ತೆ ಮಾಡ್ತೀಯ. ಇನ್ನೊಂದ್ಸಲ ಕಾಲೇಜಿನಲ್ಲಿ ಅಸಭ್ಯವಾಗಿ ವರ್ತಿಸಿದ್ರೆ ಮೊದಲು ನಿನ್ನಲ್ಲಿ ಡಿಬಾರ್ ಮಾಡಿಬಿಡ್ತೀನಿ. ಅವರು ಮಾತನಾಡುತ್ತಿರಬೇಕಾದ್ರೆ ಮಧ್ಯೆ ಬಂದ ಸನ್ನಿ, ಅಂಕಲ್, ಇದ್ರಲ್ಲಿ ಅವಳದೇನು ತಪ್ಪಿಲ್ಲ, ಎಲ್ಲ ಇವರುಗಳೇ ಅಂತ ಮತ್ತೆ ಮುಂದಕ್ಕೆ ಹೇಳಬೇಕು. ಅಷ್ಟರಲ್ಲಿ ಪ್ರಾಂಶುಪಾಲರು ಅವನ ಕೆನ್ನೆಗೆ ಕೂಡ ಬಾರಿಸಿದರು. ಯಾರ್ ನಿನ್ನ ಅಂಕಲ್? ಪ್ರಿನ್ಸಿಪಲ್ರನ್ನೇ ಅಂಕಲ್ ಅಂತ್ಯ? ಸರ್ ಅಂತ ಕರೆ. ನಿನ್ನಿಂದನೇ ನನ್ನ ಮಗಳು ಹಾಳಾಗಿರೋದು. ಇನ್ನೊಂದ್ಸಲ ನೀನು ಇವಳ ಜೊತೆ ಕಾಣಿಸ್ಕೊಂಡ್ರೆ ಇವಳ ಜೊತೆ ನಿನ್ನನ್ನು ಕೂಡ ಡಿಬಾರ್ ಮಾಡಿಬಿಡ್ತೀನಿ.
ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋದರು. ಪ್ರಾಂಶುಪಾಲರು ಅವರಿಬ್ಬರಿಗೆ ಹೊಡೆದಿದ್ದು ಅಗಸ್ತ್ಯ, ಆದ್ಯ ಮತ್ತು ಗಗನ್ಗೆ ತುಂಬಾನೇ ಖುಷಿಯಾಯಿತು. ಅವರು ಖುಷಿಯಾಗಿರುವುದನ್ನು ನೋಡಿದ ಅವಳಿಗೆ ಅವರ ಮೇಲೆ ದ್ವೇಷ ಇನ್ನಷ್ಟು ಜಾಸ್ತಿಯಾಗತೊಡಗಿತು. ಆಗ ಅವಳ ಹತ್ತಿರ ಬಂದ ಅವಳ ಕೊಲಿ, ಸಾರಿ ನೇಹಾ, ನಾನೇ ಪ್ರಿನ್ಸಿಪಲ್ ಸರ್ನ ಇಲ್ಲಿಗೆ ಕರೆದಿರೋದು ಅಂತ ಹೇಳಿದಾಗ ಅವಳ ಕೋಪ ಇನ್ನಷ್ಟು ಜಾಸ್ತಿಯಾಗಿ ಅವನ ಕೆನ್ನೆಗೆ ಬಾರಿಸಿದಳು. ಅವನು ಕೆನ್ನೆಗೆ ಕೈ ಇಟ್ಟು, ಯಾಕೆ ನೇಹಾ ಹೊಡಿತಾ ಇದೆಯಾ? ನಿನಗೆ ಒಳ್ಳೇದಾಗಲಿ ಅಂತ ನಾನು ಅವರನ್ನು ಕರೆದಿರೋದು, ನೀನು ನೋಡಿದ್ರೆ ನನಗೇನೆ ಹೊಡಿತೀಯ? ಏ ಫೂಲ್, ನಾನು ನಿನ್ಗೆ ಹೇಳಿದ್ನ ಅವ್ರನ್ನ ಕರೆ ಅಂತ? ಯಾರು ನಿನ್ಗೆ ಹೇಳಿದ ಅವ್ರನ್ನ ಕರೆ ಅಂತ? ನಿನ್ನಿಂದ ಎಲ್ಲರಿದ್ರೆ ನಾನು ಅವಮಾನ ಅನುಭವಿಸೋ ಹಾಗೆ ಆಯಿತು. ಯಾವತ್ತೂ ಡ್ಯಾಡ್ ನನಗೆ ಹೊಡೆದವರೇ ಅಲ್ಲ, ನಿನ್ನಿಂದಾಗಿ ಅದು ಕೂಡ ಆಯಿತು. ಸಾರಿ ನೇಹಾ, ಅವ್ರನ್ನ ಶಿಕ್ಷೆ ಹಾಕೋಣ ಅಂತ ಅಂದ್ಕೊಂಡೆ, ಆದರೆ ಅದೆಲ್ಲ ಉಲ್ಟಾಯಿತು. ಸರಿ ಸರಿ, ನನ್ನ ಕಣ್ಮುಂದೆ ಇರಬೇಡ, ನನಗೆ ಸಿಟ್ಟು ಬರುತ್ತೆ, ಮೊದಲು ಹೋಗಿ ಇಲ್ಲಿಂದ ಅಂತ ಹೇಳಿದಾಗ ಅವನು ಹೋಗಿ ತನ್ನ ಸೀಟಲ್ಲಿ ಕುಳಿತುಕೊಂಡನು. ತನ್ನ ಕೆನ್ನೆಗೆ ಕೈ ಸವರಿದ ನೇಹಾ ಕೋಪಗೊಳ್ಳುತ್ತಾ ಅಗಸ್ತ್ಯ ಮತ್ತು ಆದ್ಯಳ ಕಡೆ ನೋಡಿ, ನಿಮ್ಮಿಬ್ಬರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಿಮ್ಮಿಂದಾಗಿ ನಾನು ಎಲ್ಲರ ಎದುರು ಕೆನ್ನೆಗೆ ಹೊಡೆಸಿಕೊಳ್ಳುವ ಹಾಗೆ ಆಯಿತು. ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ. ಲೇ ಆದ್ಯ, ಅಗಸ್ತ್ಯ ಇದ್ದಾನಂತೆ ಬಹಳ ಎಗರಾಡ್ತೀಯಲ್ವಾ? ನೀನನ್ನು ಏನು ಮಾಡ್ತೀನಿ ನೋಡು ಅಂತ ಅಂದುಕೊಳ್ಳುತ್ತಾ ವಿಷಕಾರತೊಡಗಿದಳು. ಅಷ್ಟರಲ್ಲಿ ಲೆಕ್ಚರರ್ ಬಂದು ಪಾಠ ಮಾಡತೊಡಗಿದರು. ಎಲ್ಲರೂ ಪಾಠದ ಕಡೆ ಗಮನ ಹರಿಸಿದರು. ಇತ್ತ ತನ್ನ ಚೇಂಬರಿಗೆ ಬಂದ ಪ್ರಾಂಶುಪಾಲರು ಕೋಪದಿಂದ ಟೇಬಲ್ಗೆ ಕೈಯನ್ನು ಗುದ್ದಿದರು. ಆ ಬಿಕಾರಿಗಳಿಂದ ಪದೇ ಪದೇ ಅವಮಾನ ಪಡುವ ಹಾಗೆ ಆಗ್ತಾ ಇದೆ. ಇವತ್ತು ಮತ್ತೆ ನನ್ನ ಮಗಳಿಗೆ ಹೊಡೆದಿದ್ದಾನೆ. ನನ್ನ ವಿಡಿಯೋ ಏನಾದರೂ ಆ ಲಾಯರ್ ಹತ್ತಿರ ಇರಲಿಲ್ಲ ಅಂದರೆ ಅಣ್ಣ ತಂಗಿ ಇಬ್ಬರನ್ನು ಪೊಲೀಸರಿಗೆ ಒಪ್ಪಿಸ್ತಾ ಇದ್ದೆ. ಏನು ಮಾಡಲಿ, ನಾನು ಆ ಲಾಯರ್ ಕೈಗೊಂಬೆ ಆಗಿಬಿಟ್ಟಿದ್ದೀನಿ. ಅವಳು ಕೂಡ ನನ್ನ ಮಾತು ಕೇಳೋದೇ ಇಲ್ಲ ಅಂತಾಳೆ. ಆ ಲಫಂಗನಿಗೆ ಎಲ್ಲರಿದ್ರು ಯಾಕೆ ಕಿಸ್ ಮಾಡಬೇಕಿತ್ತು? ಇವಳಿಂದ ಎಲ್ಲರಿದ್ರು ನನಗೆ ಅವಮಾನ ಆಗುವ ಹಾಗೆ ಆಯಿತು. ಒಂದ್ಸಲ ಇವಳು ಮದುವೆ ಆಗಲಿ, ಆಮೇಲೆ ಈ ಕಿರಿಕಿರಿಯಿಂದ ನನಗೆ ಮುಕ್ತಿ ಸಿಗುತ್ತೆ ಅಂತ ಅಂದುಕೊಳ್ಳುತ್ತಾ ತನಗೆ ತಾನೇ ಸಮಾಧಾನ ಮಾಡಿಕೊಂಡರು. ಕಾಲೇಜು ಮುಗಿದ ನಂತರ ಅಗಸ್ತ್ಯ, ಆದ್ಯ, ಗಗನ್ ಮೂವರು ಸೇರಿ ಮನೆಗೆ ಹೊರಟರು. ಆದ್ಯ ಅಗಸ್ತ್ಯನ ಜೊತೆ ಬೈಕಿನಲ್ಲಿ ಹೋಗುತ್ತಿದ್ದಾಗ ಅವಳ ದೃಷ್ಟಿ ಅರ್ಜುನನ ಕಡೆ ಹೋಯಿತು. ಅರ್ಜುನ್ ಕಾರಲ್ಲಿ ಮನೆಗೆ ಹೋಗುತ್ತಿದ್ದನು. ಆದ್ಯ ಅವನನ್ನೇ ನೋಡತೊಡಗಿದಳು. ಆದರೆ ಅವನು ಇವಳನ್ನು ನೋಡಿಯೂ ನೋಡದಂತೆ ಮಾಡಿ ಮುಂದೆ ಸಾಗಿದನು. ಕಾರಿನ ಮಿರರಲ್ಲಿ ಇವಳನ್ನು ನೋಡಿದವನು. ಇವರ ಬೈಕ್ ಇವನ ಕಾರಿನ ಹಿಂದುಗಡೆಯಿಂದಲೇ ಬರುತ್ತಾ ಇತ್ತು. ಅವಳು ಮುಖ ಚಿಕ್ಕದು ಮಾಡಿಕೊಂಡಿರುವುದು ಇವನಿಗೆ ಮಿರರಲ್ಲಿ ಕಾಣಿಸತೊಡಗಿತು. ನಾನೇನು ಮಾಡಲಿ? ನಿನ್ನ ಮೇಲೆ ಮನಸ್ಸಿದ್ರೂ ನಿನ್ನ ಕಡೆ ನೋಡುವ ಹಾಗಿಲ್ಲ. ಇನ್ಮೇಲೆ ನಾನು ನಿನ್ನನ್ನು ಅವಾಯ್ಡ್ ಮಾಡಿಕೊಂಡೇ ಬರಬೇಕು. ಈಗ ನಾನೇನಾದರೂ ಮನೆಗೆ ಹೋದರೆ ಅವಳ ಕೈಗೆ ತಗಲಾಕೊಂಡು ಬಿಡ್ತೀನಿ. ಅವಳ ಕೈಗೆ ಸಿಕ್ಕಾಕೊಂಡ್ರೆ ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೆ ಅಂತ ಕೇಳ್ತಾಳೆ. ಅವಳಿಂದ ತಪ್ಪಿಸಿಕೊಳ್ಳೋಕ್ಕೆ ನಾನು ಏನಾದರೂ ಮಾಡಬೇಕು. ಏನು ಮಾಡಲಿ ಅಂತ ಯೋಚಿಸುತ್ತಿರಬೇಕಾದರೆ ಅವನಿಗೆ ಅವನ ತಾಯಿ ಹೇಳಿದ್ದ ಮಾತುಗಳು ನೆನಪಾದವು. ಮನೆಯಲ್ಲಿ ದಿನಸಿ ಸಾಮಗ್ರಿಗಳು ಖಾಲಿಯಾಗಿದೆ ಅಂತ ಅಮ್ಮ ಹೇಳ್ತಾ ಇದ್ರು. ಇವಳಿಂದ ತಪ್ಪಿಸ್ಕೊಳ್ಳೋಕೆ ಇದೇ ತಕ್ಕ ಸಮಯ ಅಂತ ಅಂದುಕೊಂಡ ಅವನು ಕಿರಾಣಿ ಅಂಗಡಿಯ ಹತ್ತಿರ ಕಾರನ್ನು ನಿಲ್ಲಿಸಿ ಮನೆಗೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಅಂಗಡಿಯ ಒಳಗೆ ಹೋದನು. ಇದನ್ನು ನೋಡಿದ ಆದ್ಯಳಿಗೆ ನಿರಾಸೆಯಾಯಿತು. ಇವನ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ, ಆದರೆ ಇವನು ಈಗಲೇ ಕಿರಾಣಿ ಅಂಗಡಿಗೆ ಹೋಗ್ಬೇಕಾ? ಇವನು ಯಾಕೋ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೋ ಹೇಗೆ ಅಂತ ಅಂದುಕೊಳ್ಳುತ್ತಿರುವಾಗ ಮನೆ ಬಂದೇ ಬಿಟ್ಟಿತ್ತು. ಬೈಕಿನಿಂದ ಇಳಿದ ಅವಳು, ಅಗೋ ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಅಂಗಡಿಗ? ಏನು ತರಕಿದೆ? ನಾನು ತಗೊಂಬರ್ತೀನಿ ಬಿಡು. ಅದೆಲ್ಲ ಹುಡುಗಿರಿಗೆ ಬೇಕಾಗುವ ವಸ್ತುಗಳು, ನಾನೇ ತಗೊಂಬರ್ತೀನಿ. ಸರಿ, ಹಾಗಾದರೆ ಅಂಗಡಿ ತನಕ ಡ್ರಾಪ್ ಮಾಡಲಾ? ಅಂಗಡಿ ಇಲ್ಲೇ ಇದೆ ಅಲ್ವಾ, ಡ್ರಾಪ್ ಯಾಕೆ ಬೇಕು? ನಾನೇ ಹೋಗಿ ಬರ್ತೀನಿ. ಸರಿ, ಹುಷಾರು, ಚೋಪನಿಗೆ ಹೋಗ್ಬಾ. ಆಯಿತು ಅಂತ ಹೇಳಿದ ಅವಳು ಅರ್ಜುನ್ ಇದ್ದ ಕಿರಾಣಿ ಅಂಗಡಿಗನೇ ಹೋದಳು. ಇವಳನ್ನು ನೋಡಿದ ಅವನು ನೋಡದಂತೆ ಮಾಡಿ, ಇವಳು ಯಾಕೆ ಇಲ್ಲಿ ಬಂದು? ನಾನು ಇವಳನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಇವಳಿಗೆ ಏನಾದರೂ ಗೊತ್ತಾಯ್ತಾ ಹೇಗೆ? ಏನಾದರೂ ಗೊತ್ತಾಗಲಿ, ಆದರೆ ನಾನು ಮಾತ್ರ ಇವಳ ಜೊತೆ ಮಾತಾಡಬಾರ್ದು ಅಂತ ಅಂದುಕೊಳ್ಳುತ್ತಾ ಮನೆಗೆ ಬೇಕಾಗುವ ಸಾಮಗ್ರಿಗಳನ್ನು ಖರೀದಿಸತೊಡಗಿದನು. ಅವನು ಅವಳ ಕಡೆ ನೋಡಿ ಅವಳನ್ನು ಮಾತನಾಡಿಸುತ್ತಾನೆ ಅಂತ ಅಂದುಕೊಂಡ ಅವಳಿಗೆ ನಿರಾಸೆಯಾಯಿತು. ಇವನು ಯಾಕೆ ನನ್ನನ್ನು ನೋಡದಂತೆ ಮಾಡ್ತಾ ಇದ್ದಾನೆ?
ಇವ್ ನಿಜವಾಗ್ಲೂ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನ? ಅವಾಯ್ಡ್ ಮಾಡೋದೇ ಇದ್ದಿದ್ರೆ ಅವತ್ತು ನನಗೆ ಯಾಕೆ ಪ್ರಪೋಸ್ ಮಾಡ್ತಾ ಇದ್ದ? ಇವನು ಏನಂತಾನೆ ಅರ್ಥ ಮಾಡ್ಕೊಳಕ್ಕಾಗ್ತಲ್ಲ. ಏನಾದ್ರೂ ಆಗಲಿ ಇವತ್ತು ಇವನನ್ನು ಮಾತಾಡಿಸೇ ಮನೆಗೆ ಹೋಗೋದು ಅಂತ ಅಂದುಕೊಂಡವಳು ಅವನ ಹತ್ತಿರ ಹೋದಳು. ಅವನು ಸಾಮಗ್ರಿಗಳನ್ನು ತೆಗೆದುಕೊಳ್ಳುವುದರಲ್ಲಿ ಬಿಸಿಯಾಗಿದ್ದನು. ಅವನ ಹತ್ತಿರ ಹೋದ ಅವಳು, ಯಾಕೆ ನನ್ನನ್ನು ನೋಡಿದಂತೆ ಮಾಡ್ತಾ ಇದ್ದೀರಾ? ನಾನು ನಿನ್ನನ್ನು ನೋಡಿಲ್ಲ, ಈಗಲೇ ನೋಡಿರೋದು. ನೋಡಿ ಆಯ್ತಲ್ವಾ, ಈಗಲಾದ್ರೂ ಮಾತಾಡಿಸ್ಬೋದಲ್ವಾ? ಏನು ಮಾತಾಡಕ್ಕಿದೆ? ಕಿರಾಣಿ ಅಂಗಡಿಗೆ ಬಂದು ಸಾಮಗ್ರಿಗಳನ್ನು ತೆಗೆದುಕೊಳ್ಳೋದು ಬಿಟ್ಟು ಹರಟೆ ಹೊಡಿಯಕ್ಕಾಗತ್ತಾ ಅಂತ ಹೇಳಿ ಬೇಗ ಬೇಗ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಿಲ್ ಮಾಡಿಸಿ ದುಡ್ಡು ಕೊಟ್ಟು ಅಲ್ಲಿಂದ ಹೊರ ಬಂದನು. ಅವನು ಅವಾಯ್ಡ್ ಮಾಡುತ್ತಿರುವುದನ್ನು ನೋಡಿ ಅವಳಿಗೆ ಅಳುನೆ ಬಂದು ಬಿಟ್ಟಿತು. ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಅವನ ಹಿಂದೆನೆ ಬಂದಳು. ನಾನು ಮಾತಾಡಿಸಿದ್ರೆ ಯಾಕೆ ಮಾತಾಡಿಸ್ತಾ ಇಲ್ಲ ಅಂತ ಅಳುತ್ತಾ ಹೇಳುತ್ತಿರಬೇಕಾದ್ರೆ ಅವಳನ್ನು ನೋಡಿದ ಅರ್ಜುನನಿಗೆ ಅವಳ ಕಣ್ಣೀರನ್ನು ಒರೆಸಿ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡುವ ಆಸೆಯಾಯಿತು. ಆದರೆ ತನ್ನ ಫೀಲಿಂಗ್ಸ್ ಅನ್ನು ಕಂಟ್ರೋಲ್ ಮಾಡಿಕೊಂಡವನು, ಯಾಕೆ ಈ ರೀತಿ ಅಳುತ್ತಾ ನನ್ನ ಹಿಂದೆ ಬರ್ತಾ ಇದೆಯಾ? ನೀನು ಅಳೋದನ್ನು ಯಾರಾದ್ರೂ ನೋಡಿದ್ರೆ ಏನು ಅನ್ಕೋಬಹುದು? ನನ್ನ ಹಿಂದೆ ಬರೋದನ್ನು ಬಿಟ್ಟು ಸ್ಟಡೀಸ್ ಕಡೆ ಗಮನ ಕೊಡು, ಆಗ ಉದ್ಧಾರ ಆಗ್ತೀಯ ಅಂತ ಕಠೋರವಾಗಿ ಹೇಳಿ ಕಾರು ಹತ್ತಿ ಅಲ್ಲಿಂದ ಹೊರಟು ಹೋದನು. ಇದನ್ನು ನೋಡಿ ಆದ್ಯಳಿಗೆ ನಿಂತ ನೆಲವೇ ಕುಸಿದ ಅನುಭವವಾಯಿತು. ಕತೆ ಮುಂದುವರೆಯಿತು. ಅರ್ಜುನ್ ಮತ್ತು ಆದ್ಯಳ ಲವ್ ಸ್ಟೋರಿ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.